ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ವಿಶ್ವದಾದ್ಯಂತ ಚರ್ಚೆಗೆ ಕಾರಣವಾಗುತ್ತಿರುವ ಕೃತಕ ಬುದ್ಧಿ ಮತ್ತೆ ಮಾನವನನ್ನ ಮೀರಿಸಲು ಸಾಧ್ಯವಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಹ ಮಾನವನ ಸೃಷ್ಟಿಯಾಗಿದೆ ಎಂಬುದನ್ನು ಯಾರೂ ಮರೆಯಬಾರದು ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದರು. ಕಲಬುರಗಿ ನಗರದ ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮತ್ತು ಶರಣಬಸವ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಆಯೋಜಿಸಿದ ಕಲ್ಯಾಣ ಕರ್ನಾಟಕ ಮೀಡಿಯಾ ಹಬ್ಬ 2025 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿ, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಈ ಮೂರು ಕ್ಷೇತ್ರ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕಾದಲ್ಲಿ ಮಾಧ್ಯಮ ರಂಗ ತುಂಬಾ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತದೆ. ಇಂತಹ ಮಾಧ್ಯಮ ಕ್ಷೇತ್ರಕ್ಕೆ ಕಾಲಿಡುತ್ತಿರುವ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಓದುವ ಅಭ್ಯಾಸ ಹೆಚ್ಚಿಸಿಕೊಳ್ಳಬೇಕು. ಪುಸ್ತಕದಿಂದ ಜ್ಞಾನಾರ್ಜನೆ ಪಡೆದಾಗ ಮಾತ್ರ ಪರಿಪೂರ್ಣರಾಗುತ್ತೀರಿ ಮತ್ತು ನಿಮ್ಮಲ್ಲಿ ಪ್ರಶ್ನೆ ಕೇಳುವ ಧೈರ್ಯ ಬರುತ್ತದೆ ಎಂದರು. I want to congratulate you that all of you have made this effort and come down here. So, you be the change what you want to see in the world. Namma Mahatma Gandhi avaru helidru, anything you want to see in today's world, first it has to start from you. Ivattu ee ಒಂದು ಮೀಡಿಯಾ ಹಬ್ಬ, ಮೀಡಿಯಾ ಫೆಸ್ಟ್ ಅಂತ 2025 ಪ್ರಾರಂಭ ಆಗ್ತಾ ಇರೋದು ಬಹಳ ಸಂತೋಷವಾದ ವಿಷಯ. ನಮ್ಮ ಐಷಾ ಖಾನಮ್ ಅವರು ನಮ್ಮವರೇ, ನಮ್ಮ ಇವತ್ತು ರಾಜ್ಯ ಮಟ್ಟದ ಅಧ್ಯಕ್ಷರಾಗಿ ಅವರು ಆಯ್ಕೆ ಆಗಿದ್ದಾರೆ ಅಂದರೆ ಬಹುಶಃ ನಾನೇ ಒಂದು 2-3 ಕಾರ್ಯಕ್ರಮ ನಿಮ್ಮದು ಭಾಗಿಯಾಗಿದ್ದೀನಿ. ಇಲ್ಲಿ ಇರ್ತಕ್ಕಂಥ ತಾವು ಎಲ್ಲರೂ ಕೂಡ ಸೇರಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ, ಇಂತಹ ಒಂದು ಮೀಡಿಯಾ ಫೆಸ್ಟು 2 ದಿವಸದ ಮೀಡಿಯಾ ಫೆಸ್ಟ್ ಮಾಡ್ತಾ ಇದ್ದೀರ ಅಂದರೆ ಬಹಳ ಒಂದು ಸಂತೋಷವಾದ ವಿಷಯ, ಮತ್ತು ನಮ್ಮ ಭಾಗಕ್ಕೆ ಹೆಮ್ಮೆವಾದ ಒಂದು ವಿಷಯ ಕೂಡ ಆಗಿದೆ. ಏನು ಹೇಳ್ತಾರಲ್ಲ, ಖಡ್ಗಕ್ಕಿಂತ ಅದ್ಭುತ ಲೇಖನಿ. ಆದರೆ ಆ ಒಂದು ಲೇಖನಿ ಯಾರ ಕೈಯಲ್ಲಿರ್ತದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಅದು ಮುಖ್ಯವಾದದ್ದು. ಬಿಕಾಸ್ ಪೆನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವೆಪನ್ ವಿಚ್ ವಿ ಆಲ್ ನೀಡ್ ಟು ಅಂಡರ್ಸ್ಟ್ಯಾಂಡ್. ಇವತ್ತು ತಾವೆಲ್ಲರೂ ಕೂಡ ಯಂಗ್ ಜರ್ನಲಿಸ್ಟು, ಈಗಾಗಲೇ ಹೇಳಿದರು ಯಾವ ಒಂದು ರೀತಿಯಿಂದ ಒಂದು 4 Ws ಮತ್ತು 1 H, 5 Ws, ವಾಟ್, ವೇರ್, ವೆನ್, ಹೂ, ವೈ ಆ್ಯಂಡ್ ಹೌ. ತಾವು ಅದೆಲ್ಲ ಅರ್ಥ ಮಾಡ್ಕೋಬಿಟ್ರೆ ಬಹಳ ಎಲ್ಲ ನಾವು ರಾಜಕೀಯದಲ್ಲಿ ಇರ್ತಕ್ಕಂಥ ನಮಗೆ ತಾವು ಒಂದು ಪ್ರೆಸ್ ಮೀಟ್ ಆಗಿರಬಹುದು, ಏನಾದರೂ ಒಂದು ಇಂಟರ್ವ್ಯೂ ಆಗಿರಬಹುದು, ಯಾವೊಂದು ರೀತಿಯಿಂದ ತಾವು ಮಾಡ್ತೀರಾ, ಯಾವೊಂದು ಎಚ್ಚರಿಕೆಯಿಂದ ಮಾಡ್ತೀರಾ. ಕೇವಲ ಕಾಟಾಚಾರಕ್ಕೆ ಪ್ರಶ್ನೆ ಕೇಳಬಾರ್ದು. ತಾವು ಕೇಳಿರುವಂತಹ ಒಂದು ಪ್ರಶ್ನೆ, ಇವತ್ತು ನಾವು ರಾಜಕಾರಣಿಯಲ್ಲೇ ನಾವೇ ಹೇಳ್ಬಿಡ್ತೀವಿ, ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಅಂತ ನಾವು ಹೇಳ್ಬಿಡ್ತೀವಿ. 1 2 3 4 5 10 ತನಕ ಹೇಳ್ಬಿಡ್ತೀವಿ. ಮುಂದಿನ ಬಾರಿ ನಾವು ಬಂದಾಗ ನಾವು ಹಿಂದೆ ಹೇಳಿರುವಂತ ಕೆಲಸಗಳು, ಯಾಕಂದ್ರೆ ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಮ್ ಅವರು ಮಾತನಾಡಿ, ಅಕಾಡೆಮಿಯು SC, PT, SP ಹಾಗೂ ಲಿಂಗಾನುಪಾತ ಅನುದಾನದ ಅಡಿ ಮಹಿಳಾ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಅಪ್ರೆಂಟಿಸ್ ತರಬೇತಿ ನೀಡಲಾಗುತ್ತಿದ್ದು, ಈ ಭಾಗದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿ ಸಲ್ಲಿಸಲಿ. ಪತ್ರಿಕೋದ್ಯಮ ವಿದ್ಯಾರ್ಥಿಗಳಲ್ಲಿ ಹಿಂಜರಿಕೆ ಬೇಡ, ಪ್ರಶ್ನೆ ಕೇಳುವ ಧೈರ್ಯ ತೋರಬೇಕು. ಪ್ರದೇಶದ ವಿದ್ಯಾರ್ಥಿಗಳ ಸಂಕುಚಿತ ಮನೋಭಾವದಿಂದ ಹೊರಬನ್ನಿ ಎಂದರು. ಕ್ಷೇತ್ರ ಇಡೀ ವಿಶ್ವಕ್ಕೆ ಡೆಮೋಕ್ರಸಿ, ಪಾರ್ಲಿಮೆಂಟ್ ಕಾನ್ಸೆಪ್ಟ್ ಕೊಟ್ಟಿರೋ ಕ್ಷೇತ್ರ ಇದು. This is the land from where Basavanna gave the concept of parliament, the concept of women empowerment, the concept of social justice. ಸೊ ಈ ಕ್ಷೇತ್ರದಲ್ಲಿ ನಾವೆಲ್ಲ ಈ ಕ್ಷೇತ್ರದಿಂದ ಬರ್ತಾ ಇದ್ವಿ. ಸೊ ಇದು ನಮ್ಮ ಪುಣ್ಯ ಕ್ಷೇತ್ರ ಥರ. ನಾನು ಹೇಳ್ದೆಲ್ಲ ನನ್ನ ಜನ್ಮಭೂಮಿ. ಆದರೆ ದಿಸ್ ಈಸ್ ದ ರೀಜನ್ ವಿಚ್ ಹ್ಯಾಸ್ ಲೇಡ್ ದ ವಿಷನ್ ಫಾರ್ ಡೆವಲಪ್ಮೆಂಟ್. ಸೊ ಬಸವ ಕ್ಷೇತ್ರ ಅಂತೀವಲ್ಲ, ಬಸವ ಕಲ್ಯಾಣ ಕ್ಷೇತ್ರ ಹೇಳ್ತಾ ಇದೀವಲ್ಲ ನಾವು. ಸೊ ದಿಸ್ ಈಸ್ ದ region which has laid a foundation not only for pro-development but also for a bright future of the nation. ಸೊ ನಾವು ಇಲ್ಲಿ ಮಾಧ್ಯಮ ಫೆಸ್ಟ್ ಮಾಡ್ತಾ ಇದ್ದೀವಿ, ಕಲ್ಯಾಣ ಕರ್ನಾಟಕ ಮೀಡಿಯಾ ಫೆಸ್ಟ್. ಇದು ನಿಜವಾಗಿಯೂ ಹಬ್ಬದ ವಾತಾವರಣ. ಇವತ್ತು ಈ ಥರ ಅನಿಸ್ತಾ ಇದೆ ನನಗೆ, ಅಲ್ವಾ? ಎಲ್ಲರೂ ಇದ್ದೀರಾ ಇಲ್ಲಿ, ಎಲ್ಲೂ ಒಂಥರ ಡಿಫ್ರೆಂಟ್ ವೈಬ್ ಇದೆ. ಎಲ್ಲರೂ ಸ್ಟೂಡೆಂಟ್ಸ್ ಇದ್ದೀರಾ, ತುಂಬ ಮತ್ತು ಕಲಿಯೋಕ್ಕೆ ಬಂದಿದ್ದೀರಾ ನೀವು. ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ನಿಮ್ಮ ಹತ್ರ ಐಡಿಯಾಸ್ ಇದೆ, ನೀವು ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಮಾಡ್ತೀರಾ ನಿಮ್ಮಲ್ಲಿ. ಮತ್ತು ಇಲ್ಲಿ ಎಕ್ಸ್ಪೀರಿಯನ್ಸ್ ಜರ್ನಲಿಸ್ಟ್ ಬರ್ತಾ ಇದ್ದಾರೆ, ಪ್ರೊಫೆಸರ್ ಕಂಚನ್ ಕೌರ್ ಇದ್ದಾರೆ, ಗೌರೀಶ್ ಅಕ್ಕಿ ಬರ್ತಾ ಇದ್ದಾರೆ, ಮತ್ತು ಇಲ್ಲಿ ಇರುವ ಎಲ್ಲ ಗಣ್ಯರು ಅವ್ರು ಮಾತಾಡ್ತಾರೆ ಈಗ. ಸೊ ನಿಮಗೆ ಈ ಎಕ್ಸ್ಪೀರಿಯನ್ಸ್ ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ.
ಸೊ ದಟ್ ವಿಲ್ ಬಿ ಬಿಗ್ಗೆಸ್ಟ್ ಟೇಕ್ ಅವೇ. ಸೊ ಇಲ್ಲಿ ನೋಡಿದ ತಕ್ಷಣ ನಿಮ್ಮೆಲ್ಲರ ನೋಡಿದ ತಕ್ಷಣ ನನಗೆ ಒಂದು ಖುಷಿ ಕೊಡ್ತಾ ಇದೆ. ಯಾಕೆಂದರೆ ಯು ಹ್ಯಾವ್ ಕಮ್ ವಿತ್ ಲಾಟ್ ಆಫ್ ಡ್ರೀಮ್ಸ್ ಇನ್ ಯುವರ್ ಐಸ್. ನಮ್ಗೆ ಹೇಳ್ತಾರೆ ಕಲ್ಯಾಣ ಕರ್ನಾಟಕ ಒಂದು ಬ್ಯಾಕ್ವರ್ಡ್ ರೀಜನ್ ಅಂತಾರೆ, ಬ್ಯಾಕ್ವರ್ಡ್ ರೀಜನ್ ಅಂತ ನಮ್ಗೆ ಹೇಳೋದು. ಆದರೆ ಆ ಬ್ಯಾಕ್ವರ್ಡ್ ರೀಜನ್ ಟ್ಯಾಗ್ ಇದೆಲ್ಲ ಈಗ ಯೂಸ್ ಮಾಡ್ತಾ ಇಲ್ಲ. ನಾವು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸಿಂದ ಬರ್ತಾ ಇದ್ವಿ. ವಿ ಆರ್ ಆಲ್ ಆಕಾಂಕ್ಷಿ, ನಮ್ಮ ಆಸ್ಪಿರೇಷನ್ಸ್ ಇದೆ. ಸೊ ವಿ ವಾಂಟ್ ಟು ಗ್ರೋ, ವಿ ವಾಂಟ್ ಟು ಜಾಯಿನ್ ದ ಮೇನ್ ಸ್ಟ್ರೀಮ್, ವಿ ಆರ್ ಪಾರ್ಟ್ ಆಫ್ ದ ಮೇನ್ ಸ್ಟ್ರೀಮ್. ಸೊ ನಮ್ಮ ಆಸ್ಪಿರೇಷನ್ಸ್, ಸೊ ನಾವು ಇಲ್ಲಿ ಬಂದ್ವಿ, ನಾವು ವಿ ಡೇರ್ ಟು ಡ್ರೀಮ್ ಬಿಗ್, ವಿ ವಾಂಟ್ ಟು ಡ್ರೀಮ್ ಬಿಗ್, ವಿ ವಾಂಟ್ ಟು be on par with all the other developed regions of the state. So we are daring to dream big. So new youngsters, you have chosen the profession of journalism, you dare to dream big. That is the biggest ಏನಂತೀರ ಒಂದು ಡ್ರೀಮ್ ದಟ್ ನಿಮ್ಮ ಮನಸ್ಸಲ್ಲಿ ಇದೆ ಈಗ ಅಂತ. ಸೊ ಮಾಧ್ಯಮ ಅಕಾಡೆಮಿಯಿಂದ ನಾವು ನಾನು ಹೇಳೋ ಥರ ಒಂದು ಸೇತುವೆ ಥರ ಕನೆಕ್ಟ್ ಮಾಡ್ತಾ ಇದ್ವಿ ಜರ್ನಲಿಸಮ್ ಅಕಾಡೆಮಿಕ್ಸ್ ಇನ್ಸ್ಟಿಟ್ಯೂಷನ್ಸ್ ಮತ್ತು ಮೀಡಿಯಾ ಜೊತೆ. ಇಂಡಸ್ಟ್ರಿಗೆ ಏನು ಬೇಕು ಮತ್ತು ಮಾಧ್ಯಮ ಶಿಕ್ಷಣದಲ್ಲಿ ಏನಾಗ್ತಾ ಇದೆ, ಮಾಧ್ಯಮ ಶಿಕ್ಷಣದಲ್ಲಿ ಯಾವ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ, ಯಾವ ಇಶ್ಯೂಸ್, ಯಾವ ಕೊರತೆ ಇದೆ, ಅದೆಲ್ಲ ನಾವು ಹೈಲೈಟ್ ಮಾಡಿ ಅದನ್ನು ಸರಿಪಡಿಸಬೇಕು, ಅದನ್ನು ಇನ್ನೂ ಮಾಧ್ಯಮ ಮೀಡಿಯಮ್ ಅಕಾಡೆಮಿಕ್ಸ್ಗೆ ಇನ್ನೂ ಬೆಂಬಲ ಕೊಡಿಸ್ಬೇಕು ಅಂತ ನಮ್ಮ ಉದ್ದೇಶ. ಸೊ ನಾವು ಅಕಾಡೆಮಿಯಲ್ಲಿ ಈಗ ಇಂಟರ್ನ್ಶಿಪ್ಸ್ ಕೋರ್ಸಸ್ ಕೊಡ್ತಾ ಇದ್ದೀವಿ. ಜೆಂಡರ್ ಬಜೆಟ್ ಇದೆ ನಮ್ಮಲ್ಲಿ. SC/ST ಬಜೆಟ್, ವಿಮೆನ್ಸ್ SC/ST PTSP ಜೆಂಡರ್ ಬಜೆಟ್ ಇದೆ. ಇದರಲ್ಲಿ ನಾವು ಯಂಗ್ ಜರ್ನಲಿಸ್ಟ್ನ ಗುರುತಿಸಿ ಅವ್ರನ್ನ ಇಂಟರ್ನ್ಶಿಪ್ ಕೊಡುವ ಪ್ರಯತ್ನ ಮಾಡ್ತಾ ಇದ್ವಿ. ನಾವು ಲಾಸ್ಟ್ ಇಯರ್ ವಿ ಹ್ಯಾಡ್ ಕಾಲ್ಡ್ ಫಾರ್ ಅಪ್ಲಿಕೇಶನ್ಸ್. ಇನ್ನು ಇದೇ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನರು ಮಾತನಾಡಿ, ಸಮಾಜದ ಕನ್ನಡಿಯೇ ಮಾಧ್ಯಮ, ವಿಶ್ವದಾದ್ಯಂತ ಪ್ರತಿದಿನ ಆಗು ಹೋಗುವ ಸುದ್ದಿಯನ್ನು, ಕಲೆ, ಸಂಸ್ಕೃತಿ, ಇತಿಹಾಸವನ್ನು, ನೈಜ ಘಟನಾವಳಿಗಳನ್ನು ಸಾರ್ವಜನಿಕರಿಗೆ ತಲುಪಿಸುವ ಮಹತ್ವದ ಜವಾಬ್ದಾರಿ ಪತ್ರಕರ್ತರ ಮೇಲಿದೆ. ಸಾಮಾಜಿಕ ಸಮಸ್ಯೆಗಳನ್ನು ಸರಿಯಾದ ಗಮನ ಸೆಳೆಯುವ ಪತ್ರಕರ್ತನಾದವನಿಗೆ ಮಾನವ ಸ್ಪರ್ಶಿ ಇರಬೇಕಾದದ್ದು ಅತಿ ಅವಶ್ಯಕ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಒಂದು ಹಬ್ಬ ಕಾರ್ಯಕ್ರಮ ನಡೀತಾ ಇದೆ. ನಿಜವಾಗ್ಲೂ ನಾವು ಯಾವಾಗಲೂ ಹೇಳುವಾಗ ಹೇಳ್ತೀನಿ, ಮೀಡಿಯಾ ಆ್ಯಂಡ್ ಜರ್ನಲಿಸಮ್ ಇಸ್ ದ 4th ಪಿಲ್ಲರ್ ಆಫ್ ಡೆಮಾಕ್ರಸಿ ಅಂತ. ಒಂದು ಕಡೆ ನಮ್ಮಲ್ಲಿ ಎಕ್ಸಿಕ್ಯೂಟಿವ್ ಇರಲಿ, ಲೆಜಿಸ್ಲೇಟಿವ್ ಇರಲಿ, ಜುಡಿಷರಿ ಇರಲಿ, 4ನೇ ಪಿಲ್ಲರ್ ಏನಂದರೆ ನಮ್ಮ ಮೀಡಿಯಾ ಅಂತ. ಯಾಕೆಂದರೆ ಮೀಡಿಯಾ ರೇಸಸ್ ಅ ಮಿರರ್ ಟು ದ ಸೊಸೈಟಿ. ಎಲ್ಲರಿಗೆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಮಾಡೋದು ಮಾತ್ರ ಇಲ್ಲವೇ ಜನರಿಗೆ ಮಾಹಿತಿ ತಲುಪೋದ್ರಲ್ಲಿ ಅದರಲ್ಲಿ ಬಹಳಷ್ಟು ಒಂದು ದೊಡ್ಡ ಕೊಡುಗೆ ಇದೆ ಮೀಡಿಯಾದು. ಎಸ್ಪೆಷಲಿ ರೆಸ್ಪಾನ್ಸಿಬಲ್ ಜರ್ನಲಿಸಮ್ ಮಾಡುವಾಗ ಸಾಕಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಜನರ ಮೇಲೆ, ಸೊಸೈಟಿ ಮೇಲೆ ಬೀಳೋದು ಇದೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಇಟ್ಸ್ ಅಪ್ಕಮಿಂಗ್ ಫೀಲ್ಡ್ ಮಾತ್ರ ಅಂತ ಹೇಳೋದಿಲ್ಲ. ಯಾಕೆಂದರೆ ಸಾಕಷ್ಟು ಕೊಡುಗೆ ಹಿಂದಿನ ಎಲ್ಲ ಹಿರಿಯರು ಜರ್ನಲಿಸ್ಟ್ ಮತ್ತು ಮೀಡಿಯಾ ಪರ್ಸನ್ಸ್ ಈಗಾಗಲೇ ಕೊಟ್ಟಿದ್ದಾರೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಇಟ್ಸ್ ಅ ವೆರಿ ಫ್ರೀ ಮೀಡಿಯಾ. ಅವ್ರಿಗೆ ಬಹಳಷ್ಟು ಒಂದು ಫ್ರೀಡಮ್ ಕೊಟ್ಟಿದ್ದಾರೆ. ಏನು ಬೇಕು ಅದು ಟಾಪಿಕ್ಸ್ ಅವ್ರು ರೇಸ್ ಮಾಡಬಹುದು. ಪಾಸಿಟಿವ್ನೂ ಇದೆ, ನೆಗೆಟಿವ್ನೂ ಇದೆ, ಎಲ್ಲ ಕಡೆ ಇರುತ್ತೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಇದ್ದೇ ಇರುತ್ತೆ. ಬಟ್ ವಿ ಹ್ಯಾವ್ ಟು ಲುಕ್ ಎಟ್ ದ ಪಾಸಿಟಿವ್. ಯಾಕೆಂದರೆ ವಿದೌಟ್ ಅ ಮೀಡಿಯಾ ಕಮಿಂಗ್ ಆ್ಯಂಡ್ ಕ್ವೆಶ್ಚನಿಂಗ್ ಎವ್ರಿ ಡಿಸಿಷನ್, ಆ ಒಂದು ಡಿಸಿಷನ್, ಆ ಒಂದು ತೀರ್ಮಾನ, ಆ ಒಂದು ಆ್ಯಕ್ಷನ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಆಗೋದಿಲ್ಲ. ಅದರಲ್ಲಿ ಇರೋದು ತಪ್ಪುಗಳು ಸರಿಪಡಿಸೋದು ಅವಕಾಶ ಸಿಗಂಗಿಲ್ಲ. ಹಾಗಾಗಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಜರ್ನಲಿಸಮ್ ಆ್ಯಂಡ್ ಮೀಡಿಯಾ ಅವ್ರದ್ದು ರೋಲ್ ಬಹಳಷ್ಟು ಜಾಸ್ತಿ ಇದೆ. ಎಸ್ಪೆಷಲಿ ಎಡ್ಯುಕೇಷನಲ್ಲಿನೂ ಫೀಲ್ಡಲ್ಲಿ ಬಹಳ ಜಾಸ್ತಿ ಇದೆ. ಅರಿವು ಮೂಡಿಸೋದು, ಪ್ರತಿಯೊಂದು ಸರ್ಕಾರಿ ಕಾರ್ಯಕ್ರಮ ಇರಲಿ, ಯಾವುದಾದ್ರೂ ಬೇರೆ ಕಾರ್ಯಕ್ರಮ ಇರಲಿ, ಅರಿವು ಮೂಡಿಸೋದು ಬಹಳ ದೊಡ್ಡ ಜವಾಬ್ದಾರಿ ಮೀಡಿಯಾನವ್ರ ಮೇಲೆ ಇದೆ. ಅದಲ್ಲದೆ ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಂದ್ರೆ ನಾವು ಬೇಕಂದರೆ ಬುಕ್ಸ್ ಮತ್ತು ಜರ್ನಲಿಸಮಿಂದ ನನಗೆ ಎಷ್ಟು ಮಾಹಿತಿ ಸಿಗುತ್ತೆ, ಬೇರೆ ಯಾವ ಕ್ಷೇತ್ರದಲ್ಲಿ ನನಗೆ ಸಿಗೋದಿಲ್ಲ. ಇಲ್ಲೇ ಕೂದು ನಾವು ಟರ್ಕಿದು ಕಲ್ಚರ್ ಏನಿದೆ ಓದಬಹುದು, ನಾವು ಇಲ್ಲಿ ನಮ್ಮ ಸೌತ್ ಈಸ್ಟ್ ಏಷ್ಯಾದಲ್ಲಿ ಇರೋದು ಕಲ್ಚರ್ ಬಗ್ಗೆ ಓದಬಹುದು. ದಿಸ್ ಕಮ್ಸ್ ಬಿಕಾಸ್ ಜರ್ನಲಿಸ್ಟ್ ಆ್ಯಂಡ್ ಮೀಡಿಯಾ ಪರ್ಸನ್ಸ್ ಹ್ಯಾವ್ ಟ್ರಾವೆಲ್ ಟು ಆಲ್ ದೀಸ್ ಕಂಟ್ರೀಸ್. ಅವ್ರು ಡಾಕ್ಯುಮೆಂಟ್ ಮಾಡಿದ್ದಾರೆ, ಇದೆಲ್ಲ ಅವರು ಲಿಖಿತ ರೂಪದಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಈಗ ಕಾಲ ಬದಲಾವಣೆ ಆಗ್ತಾ ಇದೆ, ಟೆಕ್ನಾಲಜಿದು ಸಾಕಷ್ಟು ಬಳಕೆ ಆಗ್ತಾ ಇದೆ. ವಿ ಹ್ಯಾವ್ ಸೋಷಿಯಲ್ ಮೀಡಿಯಾ ಆಸ್ ಅ ಮೀಡಿಯಾ ಆಲ್ಸೋ. ಅದರಿಂದಲೂ ನಾವು ಸಾಕಷ್ಟು ಫೋಟೋ ಜರ್ನಲಿಸಮ್ ಅಂತ ಹೇಳ್ತೀವಿ, ಅದರಿಂದ ಸಾಕಷ್ಟು ನಮಗೆ ಮಾಹಿತಿ ಸಿಗುತ್ತೆ. ಸೊ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಬೇಕಂದ್ರೆ ಈವನ್ ಸೋಷಿಯಲ್ ಇಶ್ಯೂಸ್ ಮೇಲೆ ಸಾಕಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡೋದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಮೀಡಿಯಾ ಆ್ಯಂಡ್ ಜರ್ನಲಿಸ್ಟ್ ಮೇಲೆ ಇದೆ.
ಈಗ ಎಸ್ಪೆಷಲಿ ಮುಂದಿನ ಪೀಳಿಗೆಗೆ ಒಂದು ಇಂಪ್ಯಾಕ್ಟ್ಫುಲ್ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಷ್ಟೋ ಕೆಲಸದ ಒತ್ತಡ ಇರಲಿ ಮತ್ತು ಬಾಬು ಯಡ್ರಾಮಿ ಅವರು ಕೇಳುವಾಗ ನಾನು ಇಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ. ಆನ್ ಬಿಹಾಫ್ ಆಫ್ ದ ಎಂಟೈರ್ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ನಮ್ಮ ಮೀಡಿಯಾ ಟೀಮ್ ನಾವು ಡೆಫಿನೆಟ್ಲಿ ಬಂದೇ ಬರ್ತೀವಿ. ಎಸ್ಪೆಷಲಿ ಐ ವುಡ್ ಲೈಕ್ ಟು ಅಡ್ರೆಸ್ ದ ಸ್ಟೂಡೆಂಟ್ಸ್ ಅಂತ ನಾನು ಹೇಳಿ ಖುಷಿಯಿಂದ ಇಲ್ಲಿ ಬಂದಿರೋದು. ಐ ಹೋಪ್ ಇದು ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀರಾ ಬಹಳ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಲೆಟ್ ಆಲ್ ದ ಸ್ಟೂಡೆಂಟ್ಸ್ ಬೆನಿಫಿಟ್ ಫ್ರಮ್ ದಿಸ್. ಅವರು ಏನಾದರೂ ಒಂದು ಎರಡು ಕಲಿಕೆ ಅನಿಸ್ಲಿ ಅವರಿಗೆ ಮತ್ತು ಲೆಟ್ ದೆಮ್ ಫೀಲ್ ದಟ್ ದೇರ್ ಪರ್ಸ್ನಾಲಿಟಿ ಇಸ್ ಗ್ರೋಯಿಂಗ್. ಅವ್ರ ಪರ್ಸ್ನಾಲಿಟಿಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ನನ್ನ ಪ್ರೋಗ್ರಾಮ್ ಶೆಡ್ಯೂಲ್ ನೋಡ್ತಾ ಇದ್ದೆ, ಸಾಕಷ್ಟು ಡೈವರ್ಸ್ ಪ್ರೋಗ್ರಾಮ್ಸ್ ಇದೆ. ನೀವೂ ಭಾಗವಹಿಸ್ತಾ ಇದ್ದೀರಾ, ನೀವೂ ಆ್ಯಸ್ ಅ ಪಾರ್ಟಿಸಿಪೆಂಟ್ ನೋಡ್ತೀರಾ. ಸಾಕಷ್ಟು ನಮ್ಮಲ್ಲಿ ವಿ ಕ್ಯಾನ್ ಬಿ ಅ ಗುಡ್ ಜರ್ನಲಿಸ್ಟ್, ವಿ ಕ್ಯಾನ್ ಆಲ್ವೇಸ್ ಅಸ್ಪೈರ್ ಟು ಬಿ ಅ ಬೆಟರ್ ಜರ್ನಲಿಸ್ಟ್, ವಿ ಕ್ಯಾನ್ ಬಿ ಅ ಗುಡ್ ಸ್ಟೂಡೆಂಟ್, ವಿ ಕ್ಯಾನ್ ಆಲ್ವೇಸ್ ಅಸ್ಪೈರ್ ಟು ಬಿ ಅ ಬೆಟರ್ ಸ್ಟೂಡೆಂಟ್. ಹಾಗಾಗಿ ತಮ್ಮ ಪರ್ಸ್ನಾಲಿಟಿಯಲ್ಲಿನೂ ಡೆವಲಪ್ಮೆಂಟ್ ಆಗಲಿ ಮತ್ತು ಈ ಒಂದು ಕಾರ್ಯಕ್ರಮದಿಂದ ನಿಮ್ಮ ಪರ್ಸ್ನಾಲಿಟಿಯಲ್ಲಿ ಸ್ವಲ್ಪ ಕಲರ್ಸ್ ಬರಲಿ ಮತ್ತು ನಿಮ್ಮ ಜರ್ನಿ ಟುವರ್ಡ್ಸ್ ಬಿಕಮಿಂಗ್ ಅ ಬೆಟರ್ ಮೀಡಿಯಾ ಪರ್ಸನ್ ಏನಿದೆ ಅದರಲ್ಲಿ ನಿಮಗೆ ಒಂದು ಪಾಸಿಟಿವ್ ಹೆಲ್ಪ್ ಅನ್ನಿಸ್ಲಿ ಈ ಕಾರ್ಯಕ್ರಮದಿಂದ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ಎನಿಥಿಂಗ್ ವಿ ಸೆಟ್ ಔಟ್ ಅವರ್ ಮೈಂಡ್ಸ್ ಟು ಡೂ ವಿ ಕ್ಯಾನ್ ಡೆಫಿನೆಟ್ಲಿ ಅಚೀವ್. ಎಸ್ಪೆಷಲಿ ಈ ಸಂದರ್ಭದಲ್ಲಿ ಕಲಬುರಗಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷೆ ಪೂಜ್ಯ ಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಅವ್ವಾಜಿ, ಕೊಪ್ಪಳ ವಿಶ್ವವಿದ್ಯಾಲಯದ ಉಪಕುಲಪತಿ ಬಿಕೆ ರವಿ, ಶರಣಬಸವ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಅನಿಲ್ ಕುಮಾರ್ ಬಿಡವೆ, ಕುಲಸಚಿವ ಡಾಕ್ಟರ್ SG ಡೊಳ್ಳೆಗೌಡರ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಜಂಟಿ ನಿರ್ದೇಶಕರಾದ ಮಂಜುನಾಥ ಡೊಳ್ಳಿನ್, ಸಿದ್ದೇಶ್ವರಪ್ಪ ಜಿಬಿ, ಉಪನಿರ್ದೇಶಕರಾದ ರಾಮಲಿಂಗಪ್ಪ ಬಿಕೆ, ಜಡಿಯಪ್ಪ ಗೆದ್ದಲಗಟ್ಟಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್, ಕಲಬುರಗಿಯ ಜಿಲ್ಲಾ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ, ವಿಶ್ವವಿದ್ಯಾಲಯದ ಪ್ರೊಫೆಸರ್ VT ಮೈತ್ರಿ, ಶರಣಬಸವ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಂವಹನ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ TV ಶಿವಾನಂದನ್, ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಕಾರ್ಯದರ್ಶಿ ಸಹನಾ, ಅಲ್ಲಂ ಪ್ರಭು ದೇಶಮುಖ್, ಸಂಜಯ್ ಗೌಡ ಹೊಸಮನಿ ಸೇರಿದಂತೆ ಇತರರು ಇದ್ದರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.